ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ್ ಪಾಟೀಲ್. ಇನ್ನು ಮುಂದೆ ಲಿಂಗಾಯತ ಪಂಚಮಸಾಲಿಗಳ ಬರುವಂತ ಅಧಿವೇಶನದಲ್ಲಿ ಹಾಸಿಗೆ ಹೊದಿಕೆ ಹೋರಾಟ. ಪ್ರತಿಯೊಬ್ಬ ರೈತರು ತಮ್ಮ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಅಧಿವೇಶನ ಎದುರು ಪ್ರತಿಭಟನೆ. ಜಯ ಮೃತ್ಯುಂಜಯ ಸ್ವಾಮೀಜಿ. ಹೋರಾಟ ಯಾವ ರೀತಿ ಇರುತ್ತೆ ಸರ್? ನಾನು ಡಿಸೈಡ್ ಮಾಡಿದ್ದೀನಿ. ನಮ್ಮ ಮುಖ್ಯಮಂತ್ರಿ ನನ್ನ ಜೊತೆ ಭಾಳ ಆತ್ಮೀಯರಿದ್ದಾರೆ. ಅವರು ಈ ಕಡೆ ಗಮನ ಕೊಡಲಿ ಅನ್ನೋ ಕಾರಣಕ್ಕೆ ಲಿಂಗ ಪೂಜೆ ಮೂಲಕವಾಗಿ 12 ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದೆ. ಯಾವುದೇ ನಮಗೆ ಸ್ಪಂದನೆ ಸಿಕ್ಕಿಲ್ಲ. ಶಾಸಕರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಬರುವಂಥ ಅಧಿವೇಶನದಲ್ಲಿ ಹಾಸಿಗೆ ಹೊದಿಕೆ ಹೋರಾಟ ಅಥವಾ ಟ್ರ್ಯಾಕ್ಟರ್ ರ್ಯಾಲಿ ಮೂಲಕವಾಗಿ ಅಹೋರಾತ್ರಿ ಹೋರಾಟ ಮಾಡಲಿಕ್ಕೆ ನಾನು ರಾಜ್ಯದ ಜನರಿಗೆ ಕರೆ ಕೊಡ್ತೀನಿ. ಪ್ರತಿಯೊಬ್ಬ ಪಂಚಮಸಾಲಿಯು ತಮ್ಮ ಟ್ಯಾಕ್ಟ್ರಿ ಇಂಜಿನನ್ನು ತೆಗೆದುಕೊಂಡು ಎಲ್ಲರೂ ಸಹ ಮಧ್ಯಾಹ್ನ 12 ಗಂಟೆಗೆ ಡಿಸೆಂಬರ್ ತಿಂಗಳು 12ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಎಲ್ಲರೂ ಸುವರ್ಣ ವಿಧಾನಸೌಧದ ಮುಂದೆ ಬರಲಿಕ್ಕೆ ನೀವೆಲ್ಲರೂ ಇವತ್ತಿನ ಸನ್ನದ್ಧಾಗ್ರಿ. ಪ್ರತಿಯೊಬ್ಬ ಪಂಚಮಸಾಲಿಯು ಟ್ಯಾಕ್ಟರ್ ತಗೊಂಬರ್ರಿ. ಅದು ಪ್ರತಿಯೊಬ್ಬ ಪಂಚಮಸಾಲಿಗಳು ಹಾಸಿಗೆ ಹೊದಿಕೆ ತೆಗೆದುಕೊಂಡು ಅಲ್ಲೇ ವಿಧಾನಸೌಧದಲ್ಲಿ ಧರಣಿ ಮಾಡಲಿಕ್ಕೆ ನೀವೆಲ್ಲ ರೆಡಿಯಾಗ್ರಿ ಅಂತೇಳಿ ರಾಜ್ಯ ಜನರಿಗೆ ಕರೆ ಕೊಡ್ತೀವಿ. ಕೆಲವೊಂದು ಕಡೆ ಸುಳ್ಳು ವಿಷಯಗಳನ್ನ ಹಬ್ಬಿಸ್ತಾ ಇದ್ದಾರೆ ಸರ್. ಇಡೀ ನಮ್ಮ ಪಂಚಮಸಾಲಿ ಲಿಂಗಾಯತ ಸಮಾಜಕ್ಕೆ ತಾವೇನು ಹೇಳಕ್ಕೆ? ನಮ್ಮ ಜನಾಂಗದವರಿಗೆ ಗೊತ್ತಿದೆ, ಇಂಥ 1000 ಸುಳ್ಳು ಬೊಮ್ಮಾಯಿಯವರ ಅವಧಿಯಲ್ಲಿ, ಯಡಿಯೂರಪ್ಪನ ಅವಧಿಯಲ್ಲಿ ಏನೇ ಹಬ್ಬಿಸಿದ್ರು ಸಹ ಜನರಿಗೆ ಸತ್ಯ ಗೊತ್ತಿದೆ. ಆ ಜನರು ಸತ್ಯದ ಕಡೆಗೆ ಬರ್ತಾರೆ. ಇಂಥವೇನೇ ಸರ್ಕಾರದವರ ಗಾಸಿಪ್ ಸುಳ್ಳುಗಳಿಗೆ, ನಮ್ಮ ನಾಯಕರುಗಳ ಒಳಸಂಚಿನ ಯಾವುದೇ ಸುಳ್ಳುಗಳು ಜನ ಮರಳಕ್ಕೆ ಸಾಧ್ಯ ಇಲ್ಲ. ಅದು ಜನ ಪರಿವರ್ತನೆ ಆಗ್ತಿದ್ದಾರೆ ಅಂತ, ಅದು ನನಗೆ ಭಾಳ ಹೆಮ್ಮೆ ವಿಚಾರ. ಜನಕ್ಕೆ ಒಂದು ಕಾಲಕ್ಕೆ ಏನಿತ್ತು, ರಾಜಕಾರಣಿಗಳು ಅನಿವಾರ್ಯ ಅಂತ ಪ್ರಜ್ಞೆ ಇತ್ತು. ಈಗ ರಾಜಕಾರಣಿಗಳು ಅನಿವಾರ್ಯವಲ್ಲ, ನಮ್ಮ ಮಕ್ಕಳ ಭವಿಷ್ಯ ಅನಿವಾರ್ಯ ಅಂತ ಪ್ರಜ್ಞೆ ಬಂದಿದ್ದಿಲ್ಲ. ಅದುವೇ ನಮ್ಮ ಹೋರಾಟದ ಒಂದು ಯಶಸ್ಸು ಎನ್ನುವಂಥ ಪ್ರಜ್ಞೆ ಮೂಡಿದೆ.